ಸುಮನ್ ಟಿವಿ ಕನ್ನಡ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ನಾನು ಶ್ವೇತಾ. ವೀಕ್ಷಕರೇ, ಇವತ್ತು ನಾವು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಕಾರ್ಮಿಕ ತನ್ನ ಕುಟುಂಬಕ್ಕಾಗಿ ದುಡಿಯೋದರ ಜೊತೆಗೆ ಈ ದೇಶವನ್ನ ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾನೆ. ತನ್ನ ದುಃಖ ದುಮ್ಮಾನಗಳನ್ನು ಬದಿಗಿಟ್ಟು ಒಬ್ಬ ಈ ದೇಶಕ್ಕೆ ರೈತ ಹೇಗೆ ಇಂಪಾರ್ಟೆಂಟೋ ಈ ದೇಶಕ್ಕೆ ಬಹುಶಃ ಒಬ್ಬ ಕಾರ್ಮಿಕನು ಸಹ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾನೆ. ನಾವು ಕೇವಲ ನಮ್ಮ ಕುಟುಂಬಗಳ ಲಾಲನೆ ಪಾಲನೆಗೋಸ್ಕರ ದುಡಿದ್ರೆ ಅವನು ದಿನಗೂಲಿಯನ್ನು ಮಾಡ್ತಾನೆ. ತನ್ನ ಕುಟುಂಬದ ಪೋಷಣೆಯ ಜೊತೆಗೆ ಈ ದೇಶದ ನಿರ್ಮಾಣಕ್ಕಾಗಿ ದುಡಿತಾನೆ. ಅವನ ಕೈಗಳು, ಅವನ ಬೆವರು ಆ ಮಾತನ್ನು ನಮಗೆ ಹೇಳುತ್ತೆ. ಇಂಥ ಕಾರ್ಮಿಕನನ್ನ ನಾವು ಇಂದಿನ ದಿನ 1-2 ನಿಮಿಷಗಳ ಕಾಲ ಅವರೊಟ್ಟಿಗೆ ಮಾತನಾಡಿ ಅವರ ದುಃಖ ದುಮ್ಮಾನಗಳಾಗಿರ್ಬೋದು, ಅವರ ಇಷ್ಟ ಕಷ್ಟಗಳನ್ನು ತಿಳ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇದೇ ಒಂದು ಆಶಯದಿಂದ ಈ ಒಂದು ಕಾರ್ಮಿಕರ ದಿನಾಚರಣೆಯಂದು ನಾವು ಸುಮನ್ ಟಿವಿ ಕನ್ನಡ ತಂಡದವರು ಒಂದು ಚಿಕ್ಕ ಕಿರುಕಾಣಿಕೆಯನ್ನು ಕೊಟ್ಟು ಅವರನ್ನು ಗುರುತಿಸಿ ಮಾತನಾಡಿಸುವಂಥ ಕೆಲಸವನ್ನು ಕೈಗೊಂಡಿದ್ದೇವೆ. ಇದರ ಅಂಗವೇ ಈ ಒಂದು ಸ್ಪೆಷಲ್ ಸಂಚಿಕೆ ನಿಮ್ಮ ಮುಂದೆ ಇದೆ. ಬನ್ನಿ, ಹಾಗಾದರೆ ನಾವು ಏನು ಮಾಡ್ತೀವಿ, ಹೇಗಿರುತ್ತೆ ಅವರನ್ನು ಮಾತಾಡಿಸಿದಾಗ, ಅವರ ದಿನಚರಿ, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈಗ ನಾನು ನಮ್ಮ ಟೀಮ್ ಎಲ್ಲರೂ ಸೇರಿಕೊಂಡು ಈಗ ಈ ಒಂದು ಪ್ಯಾಕೇಜ್ನ ರೆಡಿ ಮಾಡಿದ್ದೀವಿ. ಈ ಪ್ಯಾಕೇಜಸ್ಸನ್ನು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ನಮಗೆ ಸಿಗುವಂಥ ಒಂದಷ್ಟು ಕಾರ್ಮಿಕರಿಗೆ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಟ್ಟು ಅವರಿಗೆ ಒಂದು ವಿಶಸ್ಸನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಸುಮನ್ ಟಿವಿ ಕನ್ನಡದ ಕಡೆಯಿಂದ ಇದೊಂದು ಚಿಕ್ಕ ಜೆಸ್ಚರನ್ನು ಮಾಡ್ತಾ ಇದ್ದೀವಿ. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಲ್ವಾ? ಸೊ ನಡೀರಿ, ಎಲ್ಲ ರೆಡಿ ಇದೆ. ಪ್ಯಾಕೇಜ್ ತೊಗೊಂಡು ನಾನು ನಮ್ಮ ಟೀಮ್ ಇವಾಗ ಹೊರಡ್ತೀವಿ. ಓಕೆನಾ? ಬನ್ನಿ. ಸರಿ, ನಿಮ್ಮ ಹೆಸರು ಹೇಳಿ. ಶೋಭಾ. ಶೋಭಾ. ಸೊ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಶೋಭಾ? ಸುಮಾರು ಒಂದು 20-25 ವರ್ಷದಿಂದ ಮಾಡ್ತಾ ಇದ್ದೀವಿ. 20-25 ವರ್ಷದಿಂದ. ಎಷ್ಟು ಗಂಟೆಯಿಂದ ಶುರು ಮಾಡ್ತೀರಾ ನಿಮ್ ಕೆಲಸ? ನಮ್ ಕೆಲಸ ಅಂದ್ರೆ ಬೇಗ ಬಂದ್ರೇನೆ ನಮ್ಗೆ ಗುಡ್ಸಕ್ ಆಗೋದು. ಯಾಕಂದ್ರೆ ಗಾಡಿಗಳು ಅಡ್ಡ ಇಟ್ಬಿಡ್ತಾರ, ಗುಡ್ಸಕ್ ಆಗಲ್ಲ. ಅದರಿಂದ ಬೆಳಗ್ಗೆ 5:45-5:00 ಬರ್ತೀವಿ. ಅಯ್ಯಪ್ಪ, ನೋಡಿ, ನಾವೆಲ್ಲ ಎದ್ದೇಳಕ್ ಮುಂಚೆ ನೀವ್ ಎದ್ಬಿಟ್ಟು ಬರ್ತೀರಾ. ಕತ್ಲಿರುತ್ತೆ ಅಲ್ವಾ? ಹೌದು, ಇರುತ್ತೆ. ಏನ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ಗೆ ಇವಾಗ ರೋಡ್ಗಳೆಲ್ಲ ದೊಡ್ಡದ್ ಮಾಡಿದ್ದಾರೆ, ಇಷ್ಟು ಸೆಂಟಿಮೀಟರ್ ಅಂತ. ಅದರಿಂದ ನಾವು ಬೆಳಗ್ಗೆ ಬೇಗ ಬಂದ್ರೆ ನಮ್ ಟೈಮ್ ಕರೆಕ್ಟ್ ಆಗಿ ಸೆಟ್ ಆಗೋದು. ಇಲ್ಲಾಂದ್ರೆ ಸೆಟ್ ಆಗಲ್ಲ. ಅದರಿಂದ ಬರ್ತಾ ಇದೀವಿ. ಖುಷಿ ಇದೆಯಾ ನಿಮ್ಗೆ ಕೆಲಸ ಮಾಡ್ತಾ? ಖುಷಿ ಇರೋದ್ರಿಂದಾನೇ ನಾವು ಇಷ್ಟು ಕಷ್ಟ ಪಡ್ತಾ ಇರೋದು. ಈಗ ನಾವ್ ಮಾಡೋ ಕೆಲ್ಸ ಎಲ್ಲ ನಮ್ಗಳಿಗಾಗತ್ತೆ, ಬಟ್ ನೀವು ಮಾಡ್ತಾ ಇರೋದು ದೇಶದ ಸೇವೆ. ಇದು ಒಂಥರ ದೇಶ ಚೆನ್ನಾಗಿರ್ಬೇಕು, ನಮ್ ಜಾಗ, ನಮ್ ನೆಲ ಚೆನ್ನಾಗಿರ್ಬೇಕು, ನಮ್ಮೆಲ್ರಿಗೋಸ್ಕರ ನೀವು ಬೇಗ ಎದ್ದು ಬಂದು ಮಾಡ್ತೀರಾ. ಹೌದು. ಸೊ ನೀವು ಎಷ್ಟ್ ಖುಷಿ ಅನ್ಸುತ್ತೆ? ಮನೇಲಿ ಏನಂತಾರೆ? ಮನೆಯಲ್ಲಿ ತುಂಬಾ ಕಷ್ಟಪಟ್ಟು ಬರ್ತಾ ಇದೀಯಮ್ಮ ನೀನು ಅಂತ ಮನೆಯಲ್ಲಿ ಅವರು ನೆನ್ಸ್ಕೊಂತ ಇರ್ತಾರೆ. ಏನು ಮಾಡೋದು, ಕಷ್ಟಪಟ್ರೇನೆ ನಮ್ಗೆ. ಎಷ್ಟ್ ಜನ ಇರೋದು ಮನೆಯಲ್ಲಿ? ನನಗಿಬ್ರು ಮಕ್ಕಳು. ಮಗಳಿಗೆ ಮದ್ವೆ ಮಾಡಿದೀನಿ, ಮೊಮ್ಮಗ. ಈಗ ಕೊರೋನಾ ಟೈಮ್ ಅಲ್ಲಿ ಎಲ್ಲಾ ಲಾಕ್ ಡೌನ್ ಆಗಿತ್ತು, ನಾವೆಲ್ಲರೂ ಮನೇಲಿದ್ವಿ. ಆದ್ರೆ ನೀವೆಲ್ಲ ಅಂತೂ ಕೆಲಸ ಮಾಡ್ತಾನೆ ಇದ್ರಿ. ಮಾಡಿದೀವಮ್ಮ, ಮಾಡಿದೀವಿ ನಾವೆಲ್ಲ. ಹೇಗಿತ್ತು ಅವಾಗ? ಅವಾಗ ಇತ್ತು, ಭಯ ಇತ್ತು. ಆದ್ರೂ ದೇವ್ರ ಮೇಲೆ ಭಾರ ಹಾಕಿ ನಾವು ಕೆಲ್ಸ ಮಾಡ್ತಾ ಇದ್ವಿ. ಯಾಕಂದ್ರೆ ಈ ಕೆಲ್ಸ ಬಿಟ್ರೆ ನಮ್ಗೆ ಕೆಲ್ಸಗಳು ಸಿಗಲ್ಲ. ಯಾಕಂದ್ರೆ ನಾವು ಓದ್ಕೊಂಡಿಲ್ಲ, ಅದರಿಂದ ನಾವು ಈ ಕೆಲ್ಸಕ್ಕೆ ಇದ್ ಮಾಡ್ಕೊಂಡಿರೋದು. ಸೊ ನೀವು ಇಷ್ಟೆಲ್ಲ ನಮಗೋಸ್ಕರ ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ ನಿಮ್ಗೆ ನಾವು ಸುಮನ್ ಟಿವಿ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಳ್ತಾ ಇದೀವಿ. ಪ್ಲೀಸ್ ತಗೋಬೇಕು. ಇದು ಸುಮನ್ ಟಿವಿ ಕಡೆಯಿಂದ ಕಾರ್ಮಿಕ ದಿನಾಚರಣೆಯ ಪ್ರಯುಕ್ತ ನಿಮ್ಗೆ ಅಭಿನಂದನೆಗಳು. ಖುಷಿಯಾಗಿರಿ, ಹೀಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಾವು ಈಗ ಇಲ್ಲೊಬ್ಬ ಕಾರ್ಮಿಕರನ್ನ ಮಾತಾಡ್ಸಕ್ ಬಂದಿದ್ದೀವಿ. ಬನ್ನಿ ಮಾತಾಡ್ಸೋಣ. ನಿಮ್ಮ ಹೆಸರೇನು? ಜ್ಯೋತಿ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ? 2 ವರ್ಷದಿಂದ. ಸೊ ಎಷ್ಟು ಗಂಟೆಯಿಂದ ನಿಮ್ಮ ಕೆಲಸ ಶುರು ಆಗುತ್ತೆ? ಎಷ್ಟು ಗಂಟೆವರೆಗೂ ಇರುತ್ತೆ? 9 ಗಂಟೆಗೆ ಬರ್ತೀವಿ, 5:30 ಹೋಗ್ತೀವಿ.
ಎಲ್ಲಿರೋದು ನಿಮ್ಮ ಮನೆ? ಶ್ರೀರಾಮ್ಪುರ. ಶ್ರೀರಾಮ್ಪುರ. ಎಷ್ಟು ಜನ ಇದ್ದೀರಾ ಮನೆಯಲ್ಲಿ? ನಾನು, ನಮ್ಮ ತಮ್ಮ, ನಮ್ಮ ತಂಗಿ, ನಮ್ಮಮ್ಮ. ಸೊ ಮನೆಯಲ್ಲೆಲ್ಲ ನೀವು ಮಾಡೋ ಈ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರಾ? ಓಕೆ. ಸೊ ಇನ್ನೇನು ಕಾರ್ಮಿಕರ ದಿನಾಚರಣೆ ಬರ್ತಾ ಇದೆ. ಸೊ ನಾವು ಸುಮನ್ ಟಿ ವಿ ಕಡೆಯಿಂದ ನಿಮಗೆ ಒಂದು ಚಿಕ್ಕ ಗಿಫ್ಟ್ ಕೊಡೋಣ ಅಂತ ಹೇಳಿ ನೀವು ಮಾಡುವಂಥ ಕೆಲಸಕ್ಕೆ ಥ್ಯಾಂಕ್ಸ್ ಹೇಳೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ ಯು. ಸುಮನ್ ಟಿ ವಿ ಕಡೆಯಿಂದ ನಿಮಗೆ ಹ್ಯಾಪಿ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಹೇಗೆ ಅನಿಸ್ತಾ ಇದೆ? ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆಯಾ? ಸೊ ನೀವು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಇನ್ನೊಬ್ರು ಕಾರ್ಮಿಕರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ಏನ್ ನಿಮ್ಮ ಹೆಸರು? ಅಂಜಲಿ. ಅಂಜಲಿ. ಓ ಅಂಜಲಿ ಅಂಜಲಿ ಅಂಜಲಿ. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀರಾ? 6 ವರ್ಷ. 6 ವರ್ಷದಿಂದ. ಎಷ್ಟು ಗಂಟೆಗೆ ಬರ್ತೀರಾ, ಎಷ್ಟು ಗಂಟೆಗೆ ಹೋಗ್ತೀರಾ, ಹೇಗಿರುತ್ತೆ ನಿಮ್ ಡೈಲಿ ರೊಟೀನ್? 9 ಬರ್ತೀನಿ. ಹಾ, 4 4:15 ಹೋಗ್ತೀರಾ. ಮನೆಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ? 3 ಮಗ ಹುಡುಗಿ ಇದೆ, ಹಾ ಒಂದು ಹುಡುಗ ಅದಾನೆ. ಹುಡುಗ ಜೊತೆಲೇ ಇರ್ತೀನಿ. ಹಾ, ಮೊಮ್ಮಕ್ಳು ಇದ್ದಾರೆ. ಓಕೆ. ಸೊ ಈ ಕೆಲ್ಸದ ನಡುವೆ ಮೊಮ್ಮಕ್ಕಳ ಜೊತೆ ಎಲ್ಲ ಆಟ ಆಡೋದಕ್ಕೆ ಟೈಮ್ ಸಿಗುತ್ತಾ? ಹೋಗಿ ಕೆಲಸ ಮಾಡ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತೀನಿ. ಯಾವತ್ತಾದ್ರೂ ಏನಾದ್ರೂ ಈ ಕೆಲ್ಸದ್ರಲ್ಲಿ ಬೇಜಾರಾಗಿದೆ? ಏನಿಲ್ಲ. ಇಲ್ಲಿ ಅಲ್ಲ, ಇಲ್ಲ ಅಂತ ಅಲ್ಲ, ಈ ಕೆಲ್ಸದಲ್ಲಿ ಅಯ್ಯೋ ನಂಗೆ ಈ ಕೆಲ್ಸ ಮಾಡಕ್ ಆಗ್ತಾ ಇಲ್ಲ ಅಂತ ಅನ್ಸಿದ್ಯಾ? ಏನಿಲ್ಲ, ಏನಿಲ್ಲ. ಮಾಡ್ಬೇಕಿನ್ನು ಸ್ವಲ್ಪ ದಿನ ಮಾಡ್ಬೇಕು, ಆಮೇಲೆ ಸಾಯ್ಬೇಕು. ಖುಷಿಯಾಗಿರಿ. ಯಾಕಂದ್ರೆ ಬಗ್ಗೆ ಇಲ್ಲ, ಇರೋ ತಕ್ಷಣ ಇಲ್ಲಿ ಮಾಡ್ತೀವಿ. ಹಾ, ಆಮೇಲೆ ಏನು ಸತ್ ಒಬ್ರು ಏನಿಲ್ಲ, ಹೋಗ್ಬಿಟ್ಟು ಅಷ್ಟೇ. ಅವ್ರಿಗೆ ಹೇಳ್ಬಿಟ್ಟ ಸಾಯಿದ ತಕ್ಷಣ ಇಲ್ಲಿ ಮಾಡ್ತೀನಿ. ಹಂಗೆಲ್ಲ ಮಾತಾಡ್ಬಾರ್ದು. ನೀವು ದೊಡ್ಡವರು, ನೀವಿರೋದ್ರಿಂದಾನೇ ಅವ್ರಿಗೆ ಎಷ್ಟು ಹೆಲ್ಪ್ ಆಗ್ತಾ ಇದೆ ನೋಡಿ. ನೀವು ಚೆನ್ನಾಗಿರ್ಬೇಕು, ಅವರು ಚೆನ್ನಾಗಿರ್ತಾರೆ. ಸೊ ಇವತ್ತು ನಾವು ಸುಮನ್ ಟಿವಿ ಕನ್ನಡ ಕಡೆಯಿಂದ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಿಮ್ಗೆ ಒಂದು ವಿಶಸ್ನ ಹೇಳ್ತಾ ನಿಮ್ಗೊಂದು ಚಿಕ್ಕ ಗಿಫ್ಟ್ ಇದೆ. ಇದನ್ನ ದಯವಿಟ್ಟು ತಗೋಬೇಕು. ಥ್ಯಾಂಕ್ ಯು. ಹೇಗನ್ಸ್ತಾ ಇದೆ? ತೃಪ್ತಿ ಇದೆ ಮನಸ್ಸು. ತೃಪ್ತಿ ಆಗ್ತಾ ಇದೆ ನೋಡಿ ನಿಮ್ ಮುಖದಲ್ಲಿ ಈ ತೃಪ್ತಿ, ಖುಷಿ ನೋಡೋದೇ ನಮಗೂ ಇಷ್ಟ. ಸೊ ಹಾಗಾಗಿ ಇದೊಂದು ಚಿಕ್ಕ ಕಿರುಕಾಣಿಕೆ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಮಿಕರು ಪ್ರತಿನಿತ್ಯ ನಮಗಾಗಿ ಎಷ್ಟು ಸೇವೆ ಮಾಡ್ತಾ ಇರ್ತಾರೆ. ನಾವು ನಮ್ಮ ಕೆಲಸಗಳಿಗೆ ಹೋಗೋದಕ್ಕೆ ಮುನ್ನವೇ ಅವರು ಎದ್ದು ಬಂದು ಅವರ ಒಂದು ಕೆಲಸಗಳನ್ನ, ಕರ್ತವ್ಯವನ್ನ ನಿಭಾಯಿಸ್ತಾ ಇರ್ತಾರೆ. ಅಂಥವ್ರಿಗೆ ನಾವು ಮಾಡ್ತಾ ಇರೋದು ಇಂದಿನ ದಿನ ಅವ್ರನ್ನ ರೆಕಗ್ನೈಸ್ ಮಾಡಿ ಒಂದು ಚಿಕ್ಕ ಟೋಕನ್ ಆಫ್ ಥ್ಯಾಂಕ್ಸ್ ಅಷ್ಟೇ ಇದು. ಇದೇ ರೀತಿ ನೀವು ಸಹ ನಿಮ್ಗೆ ಯಾರಾದ್ರೂ ಸಿಕ್ಕಿದಾಗ ಮಾಡಿ ಅಂತ ಹೇಳ್ತಾ, ಅವರ ಮುಖದಲ್ಲಿ ನಾವು ಕಾಣುವಂತ ಆ ಒಂದು ನಗೆನೆ ಸಾಕು ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಇದೇ ರೀತಿಯ ವಿಶೇಷ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.